ಎಲ್ಲಿಗೂ ಸ್ನೇಕ್ಷ ಮಾಡೋ ನಮಸ್ಕಾರ. ಡಿಸೆಂಬರ್ ಶುರು ಆಯಿತು ಅಂದರೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ ಕ್ರಿಸ್ಮಸ್ ಯಾವಾಗ ಬರುತ್ತೆ ಅಂತ. 23ನೇ ತಾರೀಕಿಂದನೇ ಶುರು ಆಗುತ್ತೆ. ಒಂದು ವಾರಕ್ಕೆ ಮುಂಚೆನೇ ಮನೆಗಳಲ್ಲಿ ಯೇಸು ಸ್ವಾಮಿ ಏನೇನು ಮಾಡಬೇಕು ಅದೆಲ್ಲ ತಂದು ಗುಡಿಸ್ಲಾಕಿ ಕುರಿಗಳಿಟ್ಟು ಎಲ್ಲ ಮಾಡಿ ಯೇಸು ಸ್ವಾಮಿನ ಮಲಗಿಸಿ ಎಲ್ಲ ಮಾಡಿ ಒಂದು ಬಹಳ ಖುಷಿಯಾಗ್ತಕ್ಕಂಥ ಹಬ್ಬ ಇದು. ಕ್ರೈಸ್ತರಿಗೆ ಯಾವ ಥರ ಅಂದರೆ ಕ್ರಿಸ್ಮಸ್ ಅಂದರೆ ಅದು ಹೇಳೋಕ್ಕಾಗಲ್ಲ ಅಂಥದ್ದು. ಬರೀ ಕ್ರಿಶ್ಚಿಯನ್ಸ್ ಒಬ್ಬರೇ ಮಾಡಲ್ಲ ಈ ಹಬ್ಬನ, ಎಲ್ಲ ಧರ್ಮದವರು ಬರ್ತಾರೆ, ಚರ್ಚಿಗೆ ಬರ್ತಾರೆ, ನೋಡ್ತಾರೆ, ರಾತ್ರಿ ಹೊತ್ತು ಪ್ರಾರ್ಥನೆಯಲ್ಲಿ ಕೂತ್ಕೋತಾರೆ. ಏಕೆಂದರೆ ನಮ್ಮ ದೇಶ ಎಲ್ಲ ಧರ್ಮಗಳಿರ್ತಕ್ಕಂಥ ದೇಶ, ಎಲ್ಲದಕ್ಕೂ ಬೆಲೆ ಕೊಡ್ತೀವಿ. ಸೊ ಇವತ್ತು ಏನಾಗಿದೆ ಅಂದರೆ ನಾಡಿದ್ದು ಕ್ರಿಸ್ಮಸ್ಸು, ನಾಳೆ ಕ್ರಿಸ್ಮಸ್ 25ನೇ ತಾರೀಕು. ಇವತ್ತು ನನ್ನ ಗೆಳೆಯ ದಿಲೀಪ್ ಪುನೀತ್ ಕಲಾವಿದ 2400 ಸ್ಕ್ವೇರ್ ಫೀಟಲ್ಲಿ ಒಂದು ಯೇಸು ಸ್ವಾಮಿನ ರಂಗೋಲಿಯಲ್ಲಿ ಬಿಡಿಸಿದ್ದಾನೆ. ಅವನಿಗೂ ಒಳ್ಳೆಯದಾಗಲಿ. ಜೊತೆಗೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಜೀವನದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬಂದಿದ್ದೀವಿ ಹೋಗ್ತೀವಿ, ಮಧ್ಯದಲ್ಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸಬೇಕು, ಎಲ್ಲರೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು, ನಗ್ನಗ್ತಾ ಬಾಳ್ತಾ ಇರಬೇಕು. ಇದೇ ನನ್ನ ಆಶಯ. ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಕೊನೆಯದಾಗಿ ಜಾತಿ ಧರ್ಮ ಅಂತ ಹೊಡೆದಾಡೋರಿಗೆ ಸಮನ್ವಯ ಸಾರುವಂಥ ನನಗೆ ಒಂದೇ ಒಂದಿರೋದು, ಮಾನವ ಧರ್ಮ ಬಹಳ ದೊಡ್ಡದು. ನಾವೆಲ್ಲ ಒಂದೇ, ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಭಾರತೀಯರು.